ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಶುಭ ಮುಂಜಾನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಾನು ಗಂಗಮ್ಮನ ಕಟ್ಟಲಿಕ್ಕೆ ಬಂದಿದ್ದೇನೆ. ಹೊಳೆ ಸೈಡ್ ಬೇಗ ಆಚೆ ಓಡಿದಾಳೆ ಅವಳು, ಆದರೆ ಏನು ಸೈಡ್ ಹೋಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಗಂಗಮ್ಮನ ಕಟ್ಟಿ ಜೊತೆಗೆ ನೋಡಿ ಇಷ್ಟು ಚರ್ಮೆ ಸಹ ನಾನು ಸಿಕ್ತು ನನಗೆ ಇಲ್ಲಿ. ನಂಗೆ ಅದೊಂದು ಈಗ ಅಭ್ಯಾಸ ಆಗೋಗಿದೆ. ಬಂದಾಗೆಲ್ಲ ಚರ್ಮೆದು 4 ತುದಿ ಕಂಡ್ರು ತಗೊಳ್ಳೋದು. ಆದರೆ ಇವತ್ತು ಒಂದು ಹಿಡಿಯಷ್ಟು ಸಿಕ್ಕಿದೆ, ಮನೇಲಿ ಒಂದು ಹಿಡಿಯಷ್ಟು ಇದೆ. ಹಾಗಾಗಿ ಇದನ್ನು ಸೇರಿಸಿದರೆ ಒಂದು ಪಲ್ಯಕ್ಕಾಗತ್ತೆ ಅಂತ ಹೇಳಿ ತೆಗಿತಾ ಇದ್ದೇನೆ. ನಮ್ಮ ಮನೆ ಪಕ್ಕ ಇರೋ ಹೊಳೆ, ಸ್ವಲ್ಪ ಅಗಲ ಮಾಡಿದ್ದಾರೆ, ಕ್ಲೀನ್ ಮಾಡಿ ಎಲ್ಲ ನೋಡಿ. ನಾನಿವತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಬಂದಿದ್ದೆ ಸ್ವಲ್ಪ ಕೆಲಸದ ಪ್ರಯುಕ್ತ. ನಮ್ಮ ಗ್ರಾಮ ಪಂಚಾಯತಿ ಬೇಟೋಳಿ ಹೀಗಿದೆ ನೋಡಿ. ನಮ್ಮ ಯಾವುದೇ ಗ್ರಾಮದ ಕೆಲಸದ ಬಗ್ಗೆ ಅಥವಾ ಮನೆ ತೆರಿಗೆ, ಶಾಪ್ ಲೈಸೆನ್ಸ್ ಎಲ್ಲದರ ಬಗ್ಗೆ ಇಲ್ಲೇ ಬಂದು ಕೆಲಸ ಮಾಡ್ಕೋಬೇಕು ನಾವು. ನಮ್ಮ ಗ್ರಾಮದ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವ ಒಂದು ಮಂಡಲ ಥರ. ಗಾರ್ಡನು ಸಹ ಇದೆ ನೋಡಿ. ಒಂದು 2 ರೋಸ್ ಗಿಡ, ಒಂದು ಸ್ವಲ್ಪ ಫ್ಲವರ್ಸ್ ಗಿಡ ಎಲ್ಲ ಮಾಡಿದ್ದಾರೆ ನೋಡಿ. ತುಂಬ ದಿನ ಆಗಿದೆ ಅರಳಿ. ಇದು ನಮ್ಮ ಮನೆಯಲ್ಲಾಗಿರೋ ಮುಳ್ಳು ಸೌತೆ. ಇದು ದೊಡ್ಡದಾಗಬೇಕಷ್ಟೇ, ಸಣ್ಣದು ದೊಡ್ಡದಾಗಬೇಕಷ್ಟೇ. ಯಾರೆಲ್ಲ ತರಕಾರಿ ಎಲ್ಲ ಮಳೆ ಸ್ವಲ್ಪ ಕಮ್ಮಿ ಆದ ಕಾರಣ ಏನೆಲ್ಲ ತರಕಾರಿ ಮಾಡೋಕ್ಕೆ ಕಮೆಂಟಲ್ಲಿ ಹೇಳಿ ನನಗೆ. ಸೊಪ್ಪು ಸಿಕ್ಕಿದಾಗ ತೋರಿಸಿದ ಮಾತ್ರ ಪಲ್ಯ ಮಾಡ್ಬೋದು ಅಂತ ಹೇಳಿದ್ದಷ್ಟೇ. ಇವತ್ತು ಕಟ್ ಮಾಡಿ ಇಟ್ಟಿದ್ದೇನೆ. ತೆಂಗಿನಕಾಯಿ ತುರಿ ಇಟ್ಟಿದೆ, ಮತ್ತು ಈರುಳ್ಳಿ ಮತ್ತು ಮೆಣಸು. ಈರುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ, ಅದು ಬೆಂದಾಗ ಸ್ವಲ್ಪನೇ ಆಗುತ್ತೆ. ನಾವು 6 ಜನ ಇದ್ದೇವೆ ಮನೆಯಲ್ಲಿ, ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಇವತ್ತು ಸ್ವಲ್ಪ ಫ್ರೀ ಇದ್ದ ಕಾರಣ ಮತ್ತು ಪಲ್ಯ ನಾನೇ ಮಾಡ್ತಿರೋ ಕಾರಣ, ಲಾಸ್ಟ್ ಟೈಮ್ ಅತ್ತೆ ಮಾಡಿದರು ಪಲ್ಯ, ಹಾಗಾಗಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ನಾನು ಇರಲಿಲ್ಲ ಸಹ, ಇವತ್ತು ನಾನೇ ಮಾಡ್ತಾಯಿದ್ದೇನೆ. ಅದಕ್ಕೆ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೇನೆ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಹಾಕಿ ಆಮೇಲೆ ನಾನು ಈರುಳ್ಳಿ ಮತ್ತು ಮೆಣಸು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸೊಪ್ಪು, ಎಲ್ಲ ಥರದ ಸೊಪ್ಪುಗಳನ್ನು ತಿಂದರೆ ಎಲ್ಲ ಥರದ ವಿಟಮಿನ್ ಇದೆ ಅಂತ ಹೇಳ್ತಾರೆ. ಮತ್ತೊಂದು ಟೇಸ್ಟಿಯಾಗಿರುತ್ತೆ ಸೊಪ್ಪು ಪಲ್ಯಗಳೆಲ್ಲ. ಅದರಲ್ಲಿ ಒಂದು ನನ್ನ ಫೇವರೆಟ್ ಬಂದು ಚರ್ಮೆ ಪಲ್ಯ. ಡೈಲಿ ತಿಂದರೂ ಮೇ ಬಿ ನನಗೆ ಬೇಜಾರಾಗಲ್ಲ ಅನ್ಕೋತೇನೆ. ನಿನ್ನೆ ಸಹ ತಿಂದಿದ್ದೇನೆ ನಾನು ಮನೇಲಿ ಎಲ್ಲ, ಹೊರಗಡೆ. ಇವತ್ತು ಮನೆಯಲ್ಲಿ ಅಂತೂ ಚರ್ಮೆ ಪಲ್ಯ ಆಗ್ತಾ ಇರ್ತದೆ. ಈಗ ಸ್ವಲ್ಪ ಜಾಸ್ತಿ ಆಗ್ತಿದೆ ನಮ್ಮ ಮನೆಯಲ್ಲಿ. ಗಂಗಮ್ಮನ ಕಟ್ಟಕ್ಕೆ ಹೋದಾಗೆಲ್ಲ ಒಂದು ಹಿಡಿ ತಂದರೆ ಮತ್ತೆ ಅತ್ತೆ ಮಾವ ಎಲ್ಲ ಸ್ವಲ್ಪ ಹುಡ್ಕೊಂಡು ಬಂದು ಅವರು ಸಹ ತರ್ತಾರೆ. ಹಾಗೆ ಒಂದು ಪಲ್ಯಕ್ಕೆ ರೆಡಿ ಆಗುತ್ತೆ. ಬೇರೆ ತರಕಾರಿಗಳೆಲ್ಲ ತಿಂದು ಬೇಜಾರಾಗಿ ಹೋಗಿದೆ, ಅದೇ ತರಕಾರಿಗಳು ಅಂತ. ಹಾಗಾಗಿ ಪಲ್ಯ ಒಂದು ಇದ್ದರೆ ಅದರ ಜೊತೆಗೆ ಖುಷಿಯಾಗತ್ತೆ.
ನಾನು ಸರ್ಮೆನ ಹಾಕ್ಕೋತಾ ಇದ್ದೇನೆ. ಮೊಬೈಲ್ ಹಿಡ್ಕೊಂಡು ಅಡುಗೆ ಮಾಡೋದು, ಅಥವಾ ನನಗೆ ಮೊಬೈಲ್ ಇಡೋಕ್ಕೆ ಈ ಥರ ಎಲ್ಲ ಕಿಚನಲ್ಲಿ ಕರೆಕ್ಟಾಗಿ ಪ್ಲೇಸ್ ಇಲ್ಲ. ನಾನು ಅದಕ್ಕೆ ಬೇರೆ ಯಾವ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡಿಲ್ಲ ಸರ್. ಹಾಗಾಗಿ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡ್ತಾಯಿದ್ದೇನೆ. ಇದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಈಗ ತೊಳೆದಿಟ್ಟೋ ಕಾರಣ ಅದು ಅದರಲ್ಲೇ ನೀರು ಬಿಡತ್ತೆ. ನೀರು ಹಾಕಿದರೆ ತುಂಬ ಹೊತ್ತು ಬೇಯೋಕ್ಕೆ ಬಿಡಬೇಕು. ಅದು ಒಂದು 10 ನಿಮಿಷದಲ್ಲಿ ಬೇಯುತ್ತೆ, ಅದರಲ್ಲೇ ನೀರು ಬಿಡತ್ತೆ ಸ್ವಲ್ಪ ಹೊತ್ತಿಗೆ. ಆದರೆ ನೀವು ತುಂಬ ಕಾಣುತ್ತೆ ಅಂತ ಹೇಳಿ ತುಂಬ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ, ಬೆಂದಾದಾಗ ಕಮ್ಮಿ ಆಗುತ್ತೆ. ಫಸ್ಟಿಗೆ ನಾನು ತುಂಬ ಕಾಣುತ್ತೆ ಅಂತೇಳಿ ಒಂದು ಸರಿ ತುಂಬ ಉಪ್ಪು ಹಾಕಿ ನೋಡಿದರೆ ಬೆಂದಾಗ ಉಪ್ಪು ಸ್ವಲ್ಪ ಕಮ್ಮಿ, ಇದು ಉಪ್ಪು ಜಾಸ್ತಿಯಾಗಿ ತಿನ್ನೋಕ್ಕಾಗಿರಲಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತು ಬೇಕಿದ್ದರೆ ಆಲ್ಮೋಸ್ಟ್ ಬೆಂದಾಗ ಗೊತ್ತಾಗತ್ತೆ ಅಲ್ವ, ಮತ್ತು ಟೇಸ್ಟ್ ನೋಡಿ ಬೇಕಿದ್ದರೆ ಹಾಕ್ಕೋಬೋದು. ಜೊತೆಗೆ ತೆಂಗಿನಕಾಯಿ ತುರಿ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಇದು ಅದರ ಇದು ಸ್ವಲ್ಪ ನೋಡಿ, ನೀರು ಹಾಕದಿದ್ದರೂ ಇಷ್ಟು ನೀರಿದೆ ಅದರಲ್ಲಿ. ಅದು ಡ್ರೈ ಆದಮೇಲೆ ಪಲ್ಯ ರೆಡಿ. ನನ್ನ ಇವತ್ತಿನ ಸಣ್ಣ ವಿಡಿಯೋ, ಸಣ್ಣ ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ. ನಮಸ್ತೆ.